ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಸ್ಫೋಟಕ ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನೇ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, MCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇಂದು ಡೇ 3ನಲ್ಲಿ ಸ್ಫೋಟಕ ಶತಕ ಬಾರಿಸಿದ ನಿತೀಶ್ ಕುಮಾರ್ ರೆಡ್ಡಿ ಅವರು ಚರಿತ್ರೆ ಬರೆದರು. ಇನ್ನು ವೀಕ್ಷಕರೇ 300 ವರ್ಷಗಳ ದಾಖಲೆ ಸಮೇತ ನಿತೀಶ್ ಕುಮಾರ್ ರೆಡ್ಡಿ ಅವರು ಅಳಿಸಿ ಹಾಕಿದ್ದಾರೆ. ಹೌದು ವೀಕ್ಷಕರೇ, ಹೈದರಾಬಾದಿಂದ ನಡೆಯುತ್ತಿರುವಂತಹ ಪಂದ್ಯದಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡಕ್ಕೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಮುನ್ನಡೆ ತಂದು ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಶತಕದ ಆಟಕ್ಕೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗುತ್ತದೆ ಎಂದರೆ ಎಸ್ ಎಂದು ಟೈಪ್ನ ಮಾಡಿ. ಹೌದು ವೀಕ್ಷಕರೇ, ಈಗಾಗಲೇ ಟೀಮ್ ಇಂಡಿಯಾ ತಂಡವು ಡೇ 3ನಲ್ಲಿ ಭರ್ಜರಿಯಾಗಿ ಕಂಬ್ಯಾಕ್ ಮಾಡುವ ಮೂಲಕ ಈ ಒಂದು ಪಂದ್ಯವನ್ನು ಗೆಲ್ಲುವ ತವಕದಲ್ಲಿದೆ. ಹೌದು, ಮೊನ್ನೆ ಡಿಸೆಂಬರ್ 26ರಿಂದ ಪ್ರಾರಂಭವಾಗಿದ್ದ 4ನೇ ಟೆಸ್ಟ್ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಹೌದು ವೀಕ್ಷಕರೇ, ಡೇ 3ನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದ ನಿತೀಶ್ ಕುಮಾರ್ ರೆಡ್ಡಿ ಅವರು ಸ್ಫೋಟಕ ಶತಕ ಬಾರಿಸಿದರು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡು 474 ರನ್ಸ್ಗಳ ಬೃಹತ್ ಟಾರ್ಗೆಟ್ ಟೀಮ್ ಇಂಡಿಯಾ ತಂಡಕ್ಕೆ ಕೊಟ್ಟಿತ್ತು. ಹೌದು, ಆಸ್ಟ್ರೇಲಿಯಾ ತಂಡದ ಪರವಾಗಿ ಮೊದಲ ಇನ್ನಿಂಗ್ಸ್ನಲ್ಲಿ ಸ್ಟೀವನ್ ಸ್ಮಿತ್ ಅವರು ಆಡಿದಂತಹ 197 ಎಸೆತಗಳಲ್ಲಿ 3 ಸಿಕ್ಸರ್ ಹಾಗೂ 13 ಬೌಂಡ್ರಿ ಸಮೇತ 140 ರನ್ ಸಿಡಿಸಿ ಮಿಂಚಿದ್ದಾರೆ. ಇತ್ತ ವೀಕ್ಷಕರೇ, ಮಾನಸ್ ಅವರು 72 ರನ್ ಸಿಡಿಸಿದ್ದರು. ಇನ್ನು ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ಪರವಾಗಿ ಡೆಬ್ಯೂ ಮಾಡಿದ ಕಾನ್ಸ್ಟನ್ಸ್ ಅವರು 60 ರನ್ ಸಿಡಿಸಿದರೆ ಉಸ್ಮಾನ್ ಖವಾಜಾ ಅವರು 57 ರನ್ ಸಿಡಿಸುವ ಮೂಲಕ ಮತ್ತೆ ಒಳ್ಳೆಯ ಫಾರ್ಮಿಗೆ ಬಂದರು. ವೀಕ್ಷಕರೇ, ಈ ಬ್ಯಾಟ್ಸ್ಮನ್ಗಳ ಮೂಲಕ ಆಸ್ಟ್ರೇಲಿಯಾ ತಂಡವು 474 ರನ್ಸ್ಗಳನ್ನು ಕಲೆ ಹಾಕಿತು. ಇನ್ನು ಈ ಒಂದು ಗುರಿಯನ್ನು ಡೇ 2ನಲ್ಲಿ ಬೆನ್ನಟ್ಟಿದ ಟೀಮ್ ಇಂಡಿಯಾ ತಂಡವು ಮೊದಲ ಹಂತದಲ್ಲೇ ಆಘಾತಕಾರಿ ಅನುಭವಿಸಿತು. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಕೇವಲ 3 ರನ್ಗಳಿಗೆ ಪ್ಯಾಟ್ ಕಮಿನ್ಸ್ ಅವರ ಊರಿನಲ್ಲಿ ನಿರ್ಗಮಿಸಿದರು. ಇನ್ನು ನಂತರ ಬಂದಿದ್ದ KL ರಾಹುಲ್ ಅವರು 24 ರನ್ ಗಳಿಸಲು ಶಕ್ತರಾದರು. ಹೌದು ವೀಕ್ಷಕರೇ, ಇವರು ಕೂಡ ಪ್ಯಾಟ್ ಕಮಿನ್ಸ್ ಅವರ ಊರಿನಲ್ಲಿ ಬೋಲ್ಡ್ ಆಗಿ ನಿರ್ಗಮಿಸಿದರು. ಇನ್ನು ವೀಕ್ಷಕರೇ, ನಂತರ ಬಂದಿದ್ದ ವಿರಾಟ್ ಕೊಹ್ಲಿ ಅವರು 36 ರನ್ ಸಿಡಿಸಿದರೆ ಇವರಿಗೆ ಸಾಥ್ ಕೊಟ್ಟಂತ SSP ಜೈಸ್ವಾಲ್ ಅವರು 82 ರನ್ ಸಿಡಿಸಿದ್ದರು. ವೀಕ್ಷಕರೇ, ಇದರ ಮೂಲಕ ಡೇ 2ನಲ್ಲಿ ಭಾರತ ತಂಡವು 164 ರನ್ಸ್ಗಳಿಗೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಇನ್ನು ವೀಕ್ಷಕರೇ, 3ನೇ ದಿಂದಾಟ ಆರಂಭಿಸಿದ್ದ ರಿಷಬ್ ಪಂತ್ ಹಾಗೂ ರವೀಂದ್ರ ಜಡೇಜಾ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡುವಲ್ಲಿ ಎಡವಿದರು. ಹೌದು ವೀಕ್ಷಕರೇ, ಈ ಇಬ್ಬರು ಬ್ಯಾಟ್ಸ್ಮನ್ಗಳಲ್ಲಿ ರಿಷಬ್ ಪಂತ್ ಅವರು 28 ರನ್ ಗಳಿಸಿದರೆ ಜಡೇಜಾ ಅವರು 17 ರನ್ ಗಳಿಸಲು ಶಕ್ತರಾದರು. ವೀಕ್ಷಕರೇ, ಇಲ್ಲಿಂದ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯವನ್ನು ಸೋಲುವ ಹಂತದಲ್ಲಿತ್ತು. ಆದರೆ ವೀಕ್ಷಕರೇ, ಈ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದು ವಾಷಿಂಗ್ಟನ್ ಸುಂದರ್ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ. ಹೌದು ವೀಕ್ಷಕರೇ, ಈ ಒಂದು ಜೊತೆಯಾಟವು 100 ರನ್ಸ್ಗಳನ್ನು ಕಲೆ ಹಾಕಿತು. ಹೌದು, ಸ್ಫೋಟಕವಾದ ಶತಕ ಸಿಡಿಸಿದ ನಿತೀಶ್ ಕುಮಾರ್ ರೆಡ್ಡಿ ಅವರು ಆಡಿದಂಥ 176 ಎಸೆತಗಳಲ್ಲಿ 10 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತ 59.66 ಸ್ಟ್ರೈಕ್ ರೇಟ್ನೊಂದಿಗೆ 105 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಟ್ಟಂತ ವಾಷಿಂಗ್ಟನ್ ಸುಂದರ್ ಅವರು ಆಡಿದಂಥ 162 ಎಸೆತಗಳಲ್ಲಿ 50 ರನ್ ಸಿಡಿಸಿದರು. ಇನ್ನು ವೀಕ್ಷಕರೇ, ಇದೀಗ ಟೀಮ್ ಇಂಡಿಯಾ ತಂಡವು 358 ರನ್ಸ್ಗಳಿಗೆ 9 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಇದೀಗ 3ನೇ ಸೆಷನ್ನಲ್ಲಿ ಈ ಒಂದು ಪಂದ್ಯವು ಮಳೆಯಿಂದ ಸ್ವಲ್ಪ ಸ್ಥಗಿತಗೊಂಡಿದೆ. ಹೌದು ವೀಕ್ಷಕರೇ, ರ್ಯಾನ್ ಡಿಲೆಯಿಂದ ಪಂದ್ಯವು ಅರ್ಧಕ್ಕೆ ನಿಲ್ಲಿಸಲಾಗಿದೆ. ಇನ್ನು ವೀಕ್ಷಕರೇ, ಇಂದು ಡೇ 3ನಲ್ಲಿ ಟಾಪ್ ಮೂಮೆಂಟ್ ಏನೆಂದರೆ ಸ್ಫೋಟಕವಾದ ಶತಕ ಬಾರಿಸಿದ ನಿತೀಶ್ ಕುಮಾರ್ ರೆಡ್ಡಿ ಅವರು ಹೊಸ ದಾಖಲೆ ಬರೆದರು. ಹೌದು, MCG ಅಂತಾರಾಷ್ಟ್ರೀಯ ಮೈದಾನದಲ್ಲಿ 2ನೇ ಆಟಗಾರನಾಗಿ ಶತಕವನ್ನು ಬಾರಿಸಿದ್ದಾರೆ. ಇನ್ನು ಯಂಗ್ ಆಟಗಾರನಾಗಿರುವ ನಿತೀಶ್ ಕುಮಾರ್ ರೆಡ್ಡಿ ಅವರ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಎಂದು ಟೈಪ್ನ ಮಾಡಿ ನಿಮ್ಮ ಪ್ರಮುಖ ಕಾಮೆಂಟ್ಸ್ಗಳನ್ನು ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ. ಹಾಗೆ ಉಳಿದಂಥ 5ನೇ ಟೆಸ್ಟ್ ಪಂದ್ಯದಲ್ಲೂ ಕೂಡ ನಿತೀಶ್ ಕುಮಾರ್ ರೆಡ್ಡಿ ಅವರು ಇದೇ ರೀತಿ ಪ್ರದರ್ಶನ ಕೊಡಲಿ ಎಂದು ಎಲ್ಲರೂ ಹಾರೈಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.